ಶ್ರೀಗುರುಭ್ಯೋ ನಮಃ. ಹರಿ ಓಂ. ಜಯತ್ಯಜೋ ಕ್ಷೀಣಸುಖಾತ್ಮಬಿಂಬಃ ಸ್ವೈಶ್ವರ್ಯಕಾಂತಿಪ್ರತತಃ ಸದೋದಿತಃ ಸ್ವಭಕ್ತಸಂತಾಪದುರಿಷ್ಟಹಂತ ರಾಮಾವತಾರೋ ಹರಿರೀಶಚಂದ್ರಮಾಃ. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ನೌಮಿನ್ಯಾಯಸುಧಾದಿಕೃಜ್ಜಯಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮಗುರೂನ್ ವೈದಗ್ಧ್ಯವಾರಾಂ ನಿಧೀನ್ ಶ್ರೀಸತ್ಯವ್ರತರಾಘವೇಂದ್ರಮುನಿಪಾನ್ ಸದ್ಬೋಧಸಧ್ಯಾನಪಾನ್. ಸತ್ಯನಾಥಗುರುಃ ಪಾತು ಯೋ ಧೀರೋ ನವಚಂದ್ರಿಕಾಂ ನವಾಮೃತಗದಾತೀರ್ಥತಾಂಡವಾನಿವ್ಯಚೀಕೃಪತ್. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, 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 ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಪರಮ ದಯಾಳುವಾದ ಶ್ರೀರಾಮಚಂದ್ರ ಕಾಮಿತಾರ್ಥಪ್ರದ ಐಹಿಕ ಪಾರಲೌಕಿಕ ಸಕಲ ಇಷ್ಟಾರ್ಥಗಳನ್ನು ಕೊಡುವುದಕ್ಕೆ ಸಮರ್ಥ. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ ಅಂತ. ಪಾಮರರಿಗೆ ಬೇಕಾದ ಇಷ್ಟಾರ್ಥಗಳನ್ನೂ ನೀಡುತ್ತಾನೆ, ಪಂಡಿತರಿಗೆ ಬೇಕಾದದ್ದನ್ನೂ ನೀಡುತ್ತಾನೆ, ಋಷಿ ಮುನಿಗಳಿಗೆ, ದೇವತೆಗಳಿಗೆ, ದೇವತೋತ್ತಮರಿಗೆ ಬೇಕಾದದ್ದನ್ನೂ ನೀಡಿ ಅನುಗ್ರಹ ಮಾಡುವಂತಹ, ಸರ್ವರಿಗೂ ಅವರವರ ಯೋಗ್ಯತೆಗೆ ತಕ್ಕಂತೆ ಇಷ್ಟಾರ್ಥಗಳನ್ನು ಕೊಡುವಂತಹ ಸ್ವಾಮಿ ಶ್ರೀರಾಮಚಂದ್ರ. ಅಂತಹ ಶ್ರೀರಾಮನ ನಾಮವನ್ನು ಜಪಿಸಿ ನಮ್ಮೆಲ್ಲರ ಇಷ್ಟಾರ್ಥಗಳನ್ನು ಪಡೆಯೋಣ. ಆ ಭಗವಂತನ ಸರ್ವೇಷ್ಟ ಪ್ರದತ್ವವನ್ನು ತೋರಿಸುವುದಕ್ಕಾಗಿಯೇ ಮಹಾನುಭಾವರಾದ ದೂರ್ವಾಸರು ಶ್ರೀರಾಮಚಂದ್ರನಿಗೆ ಕೇಳ್ತಾರೆ, ಅನ್ನ ಬೇಕು ಅಂತ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಅನ್ನ ಬೇಕು ಅಂತ ಕೇಳಿದರೆ ಯಾರಾದರೂ ಕೊಡಬಹುದು. ಇವತ್ತಿನ ಕಾಲದಲ್ಲಿಯೇ ಅನೇಕ ಸಜ್ಜನರು ಬೇಡಿ ಬಂದವರಿಗೆ ಪ್ರೀತಿಯಿಂದ ಅನ್ನವನ್ನು ಕೊಡುವವರಿದ್ದಾರೆ. ಅವತ್ತಿನ ಕಾಲದಲ್ಲಿ, ತ್ರೇತಾಯುಗದಲ್ಲಿ, ಇಂತಹ ಮಹಾ ಋಷಿಗಳಿಗೆ, ಜ್ಞಾನಿಗಳಿಗೆ ಅನ್ನವನ್ನು ಕೊಡದೇ ಇರುವುದಕ್ಕೆ ಸಾಧ್ಯವೇ? ಅತ್ಯಂತ ಭಕ್ತಿಯಿಂದ, ಶ್ರದ್ಧೆಯಿಂದ ಅನ್ನವನ್ನು ಕೊಡುವುದಕ್ಕೆ ಎಲ್ಲರೂ ಸಿದ್ಧರು. ಆದರೆ ಭಗವಂತನ ಮಹಾಮಹಿಮೆಯನ್ನು ಜಗತ್ತಿಗೆ ತೋರಿಸಬೇಕಾಗಿದೆ ದುರ್ವಾಸರಿಗೆ. ರುದ್ರಾಂಶ ಸಂಭೂತರು, ನಿರಂತರ ರಾಮನಾಮದ ಜಪವನ್ನು ಮಾಡುವ ರುದ್ರಾಂಶ ಸಂಭೂತರಾದ ದೂರ್ವಾಸರಿಗೆ ಆ ರಾಮನ ಮಹಿಮೆಯನ್ನು ತೋರಿಸಬೇಕಾಗಿದೆ. ಸಿದ್ಧಂ ನದೇಯಮುತ ಸಾಧ್ಯವಪೀತಿ ವಾಚಂ. ಹಿಂದೆ ಮಾಡಿದ ಅನ್ನ ಬೇಡ,
ಇನ್ನು ಮೇಲೆ ಮಾಡುವುದಾದರೆ ಅಂತಹ ಅನ್ನ ಬೇಡ, ಆದರೆ ಅನ್ನ ಬೇಕು ಅಂತ. ಇರುವುದೇ ಎರಡಲ್ಲ ಅಂತ ಎಲ್ಲರ ಮನಸ್ಸಿನಲ್ಲಿ ಗೊಂದಲ. ಒಂದ ಮಾಡಿದ್ದು ಕೊಡಬೇಕು, ಇಲ್ಲ ಮಾಡಿಕೊಡಬೇಕು. ಮಾಡಿದ್ದು ಬೇಡ, ಮಾಡಿಕೊಡುವುದು ಬೇಡ ಅಂದರೆ ಇನ್ಯಾವ ಅನ್ನವನ್ನು ಕೊಡಬೇಕು ಅಂತ. ಈ ಸಮಸ್ಯೆಗೆ ಉತ್ತರವನ್ನು ಕೊಡಲಾಗದೆ, ಇದಕ್ಕೆ ಸ್ಪಂದಿಸಲಾಗದೆ ಎಲ್ಲರೂ ಕೂಡ ಸೋತು ಹೋದಾಗ ಶ್ರೀರಾಮಚಂದ್ರ ಮಾತ್ರ ಅನ್ನವನ್ನು ಕೊಟ್ಟಿದ್ದಾನೆ. ರುದ್ರದೇವರ ಜೊತೆಗೇನೆ ಮಾತನಾಡ್ತಾ ಒಳಗೆ ಕುಳಿತಿದ್ದಾನೆ ಶ್ರೀರಾಮಚಂದ್ರ. ಯಾರನ್ನೂ ಬಿಡಬಾರದು ಅಂತ ಲಕ್ಷ್ಮಣನಿಗೆ ಹೇಳಿದ್ದಾನೆ. ಆದರೂ ದೂರ್ವಾಸರು ಈ ರೀತಿ ಬೇಡಿಕೊಂಡು ಬಂದಾಗ ರುದ್ರದೇವರ ಇನ್ನೊಂದು ರೂಪ ರಾಮನಿಗೆ ಕೊಡಲು ಸಾಧ್ಯವಾಗಿಲ್ಲ ಅನ್ನುವ ಅಪಕೀರ್ತಿ ಜಗತ್ತಿನಲ್ಲಿ ಬರುವುದು ಬೇಡ ಅಂತ ಶ್ರೀರಾಮಚಂದ್ರನ ಪರಮಭಕ್ತನಾದ ಲಕ್ಷ್ಮಣ ಶ್ರೀರಾಮಚಂದ್ರನ ಇನ್ನೊಬ್ಬ ಪರಮಭಕ್ತರಾದ ದೂರ್ವಾಸರನ್ನು ಒಳಗೆ ಬಿಟ್ಟಿದ್ದಾನೆ. ಶ್ರೀರಾಮಚಂದ್ರ ಕೂಡಲೇ ದೂರ್ವಾಸರ ಅಪೇಕ್ಷೆಯನ್ನು ಪೂರ್ಣ ಮಾಡಿದ್ದಾನೆ. ಮಾಡಿದ ಅನ್ನವನ್ನು ಕೊಟ್ಟಿಲ್ಲ, ಅನ್ನವನ್ನು ಹೊಸದಾಗಿ ಮಾಡಿಯೂ ಕೊಡೋದಲ್ಲ, ಅನ್ನ ಬೇಕು ಅಂತ ಅವರು ಬೇಡುವುದರೊಳಗಾಗಿ ಸಿದ್ಧವಾದ ಅನ್ನವನ್ನು ಅವರ ಮುಖದಲ್ಲಿ ಇಟ್ಟಿದ್ದಾನೆ ಪರಮಾತ್ಮ. ಅವರು ಬೇಡುವಕ್ಕಿಂತಲೂ ಮೊದಲು ಮಾಡಿದ್ದಲ್ಲ, ಬೇಡಿ ಮುಗಿದ ಮೇಲೆ ಮಾಡಿದ್ದು ಅಲ್ಲ, ಬೇಡುವ ಪ್ರಸಂಗದಲ್ಲಿಯೇ ಮಾಡಿದ್ದು. ಈ ರೀತಿಯ ಚಿಂತನವೂ ಯಾರಿಗೆ ಬಂದಿಲ್ಲ, ಆ ಶಕ್ತಿ ಸಾಮರ್ಥ್ಯಗಳೂ ಯಾರಿಗಿಲ್ಲ. ಶ್ರೀರಾಮಚಂದ್ರ ವಾಕ್ ಸಮಯ ಜಾತ ಮುರುಪ್ರಹಸ್ತ, ಅವರ ಮಾತನಾಡುವ ಸಮಯದಲ್ಲಿಯೇ ಅತಿಶ್ರೇಷ್ಠವಾದಂತಹ ಅನ್ನವನ್ನು ಪರಮಾತ್ಮ ಕೊಟ್ಟಿದ್ದಾನೆ. ಭಗವಂತ ತನ್ನ ಕೈಯಿಂದಲೇ ಸೃಷ್ಟಿ ಮಾಡಿಕೊಟ್ಟ ಎಂತಹ ಅಚಿಂತ್ಯವಾದ ಅದ್ಭುತವಾದ ಶಕ್ತಿ ಪರಮಾತ್ಮನದು. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಭಗವಂತನಿಗೆ ಯಾವ ವಸ್ತುವಿನ ಅಪೇಕ್ಷೆಯೂ ಇಲ್ಲ. ಆದರೂ ಎಲ್ಲ ವಸ್ತುಗಳನ್ನು ನಿಮಿತ್ತ ಮಾಡಿ ಸೃಷ್ಟಿ ಮಾಡ್ತಾನೆ, ಅದು ಅವನ ಸಂಕಲ್ಪ. ಆದರೆ ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಂ ಸಮರ್ಥನಾಗಿದ್ದಾನೆ ಪರಮಾತ್ಮ ಎಂಬುದಾಗಿ ಶ್ರೀಮದ್ ಆಚಾರ್ಯರು ತಿಳಿಸಿಕೊಟ್ಟಿದ್ದಾರೆ ಅನುವ್ಯಾಖ್ಯಾನದಲ್ಲಿ. ಮಣ್ಣು ಬೇಕು, ನೀರು ಬೇಕು, ಬೀಜ ಬಿತ್ತಬೇಕು, ಮಳೆ ಬರಬೇಕು, ಕಾಲ ಕಳೆಯಬೇಕು, ಆಗ ಬೆಳೆ ಬರೋದು. ಕಳೆ ತೆಗೆಯಬೇಕು, ನಿಧಾನವಾಗಿ ಭತ್ತ ಸಿದ್ಧವಾಗಬೇಕು, ಹೊಟ್ಟು ತೆಗೆಯಬೇಕು, ಆಮೇಲೆ ಶುದ್ಧ ಮಾಡಿ ಅದನ್ನು ಪಾತ್ರೆಯಲ್ಲಿಟ್ಟು ಕೆಳಗೆ ಬೆಂಕಿಯನ್ನಿಟ್ಟು ಬೇಯಿಸಿ ಅನ್ನವನ್ನು ಮಾಡಬೇಕು. ಇವೆಲ್ಲ ಕಾರಣ ಸಾಮಗ್ರಿ. ಇಡೀ ಜಗತ್ತನ್ನೇ ತನ್ನ ಉದರದಲ್ಲಿ ಇಟ್ಟುಕೊಂಡಂತಹ ಸ್ವಾಮಿ ಎಲ್ಲ ಪದಾರ್ಥಗಳನ್ನು ತಾನು ಸ್ವತಃ ತನ್ನ ಶಕ್ತಿಯಿಂದ ಸೃಷ್ಟಿ ಮಾಡುವ ಮಹಾ ಸಾಮರ್ಥ್ಯವನ್ನು ಪಡೆದುಕೊಂಡಂತಹ ಭಗವಂತನಿಗೆ ಕೇವಲ ತನ್ನ ಕೈಯಿಂದಲೇ ಕೂಡಲೇ ಏನಿಲ್ಲ ಅಲ್ಲಿ, ತನ್ನ ಕೈಯಿಂದಲೇ ಎಲ್ಲವನ್ನು ಸೃಷ್ಟಿ ಮಾಡಿ ಶುದ್ಧವಾದ ಶ್ರೇಷ್ಠವಾದ ರುಚಿಯಾದ ಪವಿತ್ರವಾದಂತಹ ಅನ್ನವನ್ನು ಕೂಡಲೇ ಪರಮಾತ್ಮ ತನ್ನ ಕೈಯಿಂದ ಸೃಷ್ಟಿ ಮಾಡಿದ್ದಾನೆ. ಇದು ಆ ಭಗವಂತನ ಅಚಿಂತ್ಯವಾದ ಶಕ್ತಿ, ಅದ್ಭುತವಾದಂತಹ ಶಕ್ತಿ. ಯಾವ ವಸ್ತುಗಳು ಇಲ್ಲದಿದ್ದರೂ ಏನನ್ನೂ ನಾನು ಮಾಡಬಲ್ಲೆ, ಆ ಶಕ್ತಿ ನನ್ನಲ್ಲಿದೆ. ಕೇವಲ ನನ್ನ ಇಚ್ಛೆಯಿಂದ ಕಾರಣಗಳನ್ನು ತೆಗೆದುಕೊಂಡು ನಾನು ಸೃಷ್ಟಿ ಮಾಡೋದು ಅನ್ನುವ ತನ್ನ ಸ್ವಾತಂತ್ರ್ಯವನ್ನು ತಿಳಿಸಿಕೊಡ್ತಾ, ಅಚಿಂತ್ಯ ಶಕ್ತಿಯನ್ನು ತಿಳಿಸಿಕೊಡ್ತಾ, ಜೊತೆಗೆ ಭಕ್ತರಿಗೆ ಬೇಕಾದ ಇಷ್ಟಾರ್ಥಗಳನ್ನು ಕೊಡುವುದಕ್ಕೆ ನಾನು ಸಿದ್ಧ,
ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಅಲ್ಲವಾ? ಹಾಗಾದರೆ ಆ ಹೊಟ್ಟೆಗಾಗಿ ಕೊಡುವುದಕ್ಕೂ ನಾನು ಸಿದ್ಧ ಅಂತ ತೋರಿಸಿಕೊಡ್ತಾನೆ ಪರಮಾತ್ಮ. ದುರ್ವಾಸರು ಪರಮಭಕ್ತರು, ಮಹಾಜ್ಞಾನಿಗಳು, ಭಗವಂತನ ಮಹಿಮೆ ಅವರಿಗೆ ಗೊತ್ತು. ನಮಗೆಲ್ಲ ತಿಳಿಸಿಕೊಡಬೇಕು ಅನ್ನುವುದಕ್ಕಾಗಿ ಈ ವಿಧವಾದ ಒಂದು ಸೇವೆಯನ್ನು ಅವರು ಮಾಡಿದ್ದಾರೆ. ಹೊಟ್ಟೆಗಾಗಿ ನಾವೇನಾದರೂ ಮಾಡಬೇಕಲ್ಲ ಅಂತ ದೇವರನ್ನು ಬಿಟ್ಟು ಹೋಗುವ ಕಾರಣ ಇಲ್ಲ. ಹೊಟ್ಟೆಗಾಗಿಯೂ ಕೊಟ್ಟು, ಹಿಟ್ಟಿಗಾಗಿಯೂ ಕೊಟ್ಟು ನಮ್ಮನ್ನು ರಕ್ಷಣೆ ಮಾಡುವುದಕ್ಕೆ ಪರಮಾತ್ಮ ಸಿದ್ಧನಾಗಿದ್ದಾನೆ. ಶ್ರೀರಾಮಚಂದ್ರ ರಾಮನಾಮ ನಮ್ಮನ್ನು ಹೊಟ್ಟೆಗೂ ಕೊಟ್ಟು ಕಾಪಾಡುತ್ತೆ. ಆ ತತ್ವವನ್ನು ತಿಳಿಸಿಕೊಡ್ತಾನೆ ಪರಮಾತ್ಮ. ಸಂತೋಷದಿಂದ ದುರ್ವಾಸರು ಆ ಭಗವಂತನ ನಾಮವನ್ನು ಜಪ ಮಾಡ್ತಾ ತೆರಳಿದ್ದಾರೆ. ಇಂತಹ ಕಾರುಣ್ಯಮೂರ್ತಿಯಾದಂತಹ ಪರಮಾತ್ಮನನ್ನು ಹೊಟ್ಟೆಗಾಗಿಯೂ ಭಜಿಸಬಹುದು, ಅಥವಾ ಮೋಕ್ಷ ಬೇಕು ಅಂದರೂ ಕೊಡುವುದಕ್ಕೆ ಪರಮಾತ್ಮ ಸಿದ್ಧ. ಮುಂದೆ ಕೆಲವೇ ಕಾಲದ ನಂತರದಲ್ಲಿ ಪರಮಾತ್ಮ ಸಮಾಯಾತ ಸಮಾಯಾತ ಜಯೇ ಮೋಕ್ಷ ಪದೇಚ್ಛವಃ ಅಂತ ಘೋಷಣೆ ಮಾಡಿ ಎಲ್ಲರನ್ನೂ ಮೋಕ್ಷಕ್ಕೆ ಕರೆದುಕೊಂಡು ಹೋಗಿದ್ದಾನೆ. ಸಾಧನೆಯನ್ನು ಸಂಪೂರ್ಣ ಮಾಡಿಕೊಂಡು ಬಂದಂತಹ ಪಕ್ಷಿಗಳಾಗಿರಬಹುದು, ಮೃಗಗಳಾಗಿರಬಹುದು, ಇರುವೆಗಳಾಗಿರಬಹುದು, ಮಾನವರಾಗಿರಬಹುದು, ಋಷಿ ಮುನಿಗಳಾಗಿರಬಹುದು, ಯಾರಿದ್ದರೂ ಸಾಧನೆಯನ್ನು ಸಂಪೂರ್ತಿ ಮಾಡಿಕೊಂಡು ಬಂದ ಎಲ್ಲ ಸಜ್ಜನರನ್ನು ಮೋಕ್ಷಕ್ಕೆ ಕರೆದುಕೊಂಡು ಹೋಗಿದ್ದಾನೆ ತನ್ನ ಜೊತೆಗೆ. ಲೌಕಿಕವಾಗಿ ಬೇಕಾದ ಅನ್ನ ವಸನಗಳನ್ನೂ ಕೊಡುವುದಕ್ಕೆ ಸಿದ್ಧ, ಮೋಕ್ಷವನ್ನೂ ಕೊಡುವುದಕ್ಕೆ ಸಿದ್ಧ ಅಂತ ತೋರಿಸಿಕೊಟ್ಟಂತಹ ಸ್ವಾಮಿ ಪರಮಾತ್ಮ. ಇಂತಹ ಸ್ವಾಮಿ, ಇಂತಹ ಸರ್ವೋತ್ತಮ ಪ್ರಪಂಚದೊಳಗಿನ್ಯಾರಿದ್ದಾರೆ? ಶ್ರೀರಾಮ ಜಯ ರಾಮ ಜಯ ಜಯ ರಾಮ, 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 ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಶ್ರೀರಾಮನ ಹಸ್ತದಿಂದ ಅನ್ನವನ್ನು ಪಡೆದರು ದುರ್ವಾಸರು ಅನ್ನುವುದು ನಮಗೆಲ್ಲ ಯಾವುದರ ಸಂದೇಶವನ್ನು ನೀಡ್ತಾ ಇದೆ ಅಂದರೆ, ಭಗವಂತನ ಹಸ್ತದಿಂದ ಬಂದ ಪರಮ ಪವಿತ್ರವಾದ ನೈವೇದ್ಯದ ಅನ್ನವನ್ನೇ ಸ್ವೀಕಾರ ಮಾಡಿ ದೇವರಿಗೆ ಅರ್ಪಣೆ ಮಾಡಿ ಎರಡು ಕೈಗಳಿಂದ ಅನಂತ ಹಸ್ತಗಳಿಂದ ಆ ಪರಮಾತ್ಮ ಕೊಡ್ತಾನಲ್ಲ ಪ್ರೀತಿಯಿಂದ ಪರಮಾನುಗ್ರಹ ಪೂರ್ವಕವಾಗಿ ತಾನು ಸ್ವೀಕಾರ ಮಾಡಿದ್ದನ್ನು, ತನ್ನ ಶೇಷವನ್ನು, ತನ್ನ ಎಂಜಲನ್ನು ಕೊಡ್ತಾನಲ್ಲ ಪರಮಾತ್ಮ, ಅಮೃತ ತುಲ್ಯವಾದದ್ದು, ಅದನ್ನು ಸ್ವೀಕಾರ ಮಾಡಿ ಜನ್ಮ ಧನ್ಯವಾಗ್ತದೆ. ಮಾಯೆಯನ್ನು ದಾಟಬಹುದು, ಸಂಸಾರವನ್ನೇ ದಾಟಬಹುದು. ತ್ವಯೋಪಭುಕ್ತಸ್ರಗಂಧ ವಾಸೋಲಂಕಾರ ಚರ್ಚಿತಾ ಉಚ್ಛಿಷ್ಟ ಭೋಜಿನೋ ದಾಸಾಹ ತವ ಮಾಯಾಂ ಜಯೇಮಹಿ. ಆ ಭಗವಂತನ ಉಚ್ಛಿಷ್ಟವನ್ನು, ನೈವೇದ್ಯವನ್ನು ಸ್ವೀಕಾರ ಮಾಡಿದವರು ಈ ಸಂಸಾರವನ್ನೇ ದಾಟಬಹುದು. ಅಂತಹ ಶ್ರೇಷ್ಠವಾದ ಪವಿತ್ರವಾದ ಅನ್ನವನ್ನು ಸ್ವೀಕಾರ ಮಾಡಬೇಕು ಅನ್ನುವುದನ್ನು ಕೂಡ ಭಕ್ತೋತ್ತಮರಾದ ದುರ್ವಾಸರು ತೋರಿಸಿಕೊಟ್ಟಿದ್ದಾರೆ. ಅಂತಹ ಶ್ರೀರಾಮಚಂದ್ರನ ನಾಮವನ್ನು ಚಿಂತನೆ ಮಾಡೋಣ, ಶ್ರೀರಾಮಚಂದ್ರನಿಗೆ ಎಲ್ಲವನ್ನ ಅರ್ಪಿಸೋಣ, ಅವನ ಉಚ್ಛಿಷ್ಟವನ್ನು ತಿಂದು ಬದುಕೋಣ, ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳೋಣ. ಅಂತಹ ಶ್ರೀರಾಮಚಂದ್ರನಿಗೆ ಸ್ವಾಗತ ಹೇಳೋಣ. ಶ್ರೀರಾಮಚಂದ್ರ ಎಲ್ಲ ಕಡೆಗೆ ಇದ್ದವ, ಸರ್ವತ್ರ ವ್ಯಾಪ್ತ, ವಿಶೇಷವಾಗಿ ಅಯೋಧ್ಯೆಯಲ್ಲಿ ಬಂದು ಸನ್ನಿಹಿತನಾಗಿ ನಮ್ಮ ದೇಶದ ಎಲ್ಲ ಸಜ್ಜನರನ್ನು ನಿರಂತರ ನಿನ್ನ ಕೃಪಾದೃಷ್ಟಿಯಿಂದ ನೋಡಿ ಅನುಗ್ರಹಿಸು, ಎಲ್ಲರನ್ನು ಕೃತಾರ್ಥರನ್ನಾಗಿ ಮಾಡು. ನೀನು ನಮ್ಮೆಲ್ಲರನ್ನ ರಕ್ಷಣೆ ಮಾಡಬೇಕು. ಮಂದಿರವನ್ನು ಕಟ್ಟುವವರು, ರಕ್ಷಣೆ ಮಾಡುವವರು ಯಾರು ನಾವು ಜೀವರಲ್ಲ. ನೀನೇ ಎಲ್ಲರಲ್ಲಿ ನಿಂತು ಆ ಮಂದಿರವನ್ನು ಕಟ್ಟಿಸಿದ್ದು, ಎಲ್ಲ ರಾಮಭಕ್ತರಲ್ಲಿ
ಹನುಮಂತನನ್ನು ನಿಲ್ಲಿಸಿ, ಹನುಮಂತನಲ್ಲಿ ನೀನು ಸ್ವತಃ ನಿಂತು ಈ ಮಂದಿರದ ನಿರ್ಮಾಣವನ್ನು ಮಾಡಿಸಿದ್ದಿ, ಪ್ರತಿಷ್ಠಾಪನೆಯನ್ನು ಮಾಡಿಸ್ತೀಯ ನೀನೇ ನಿಂತು. ಮುಂದೆ ಆಚಂದ್ರಾರ್ಕವಾಗಿ ಸ್ಥಿರವಾಗಿ ಈ ಮಂದಿರದ ರಕ್ಷಣೆಯನ್ನೂ ಆ ಹನುಮಂತನಲ್ಲಿ ನಿಂತು ನೀನೇ ಮಾಡಬೇಕು, ನಮಗೆಲ್ಲ ಅನುಗ್ರಹಿಸಬೇಕು. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, 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 ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ರಾಮ ಮಂತ್ರವ ಜಪಿಸೋ ಮನುಜ, ರಾಮ ಮಂತ್ರವ ಜಪಿಸೋ, ರಾಮ ಮಂತ್ರವ ಜಪಿಸೋ ಮನುಜ, ರಾಮ ಮಂತ್ರವ ಜಪಿಸೋ. ಆ ಮಂತ್ರ ಈ ಮಂತ್ರ ನೆಚ್ಚಿನಿ ಕೆಡಬೇಡ, ಸೋಮಶೇಖರ ತನ್ನ ಭಾಮಿನಿ ಗರುಹಿದ ಮಂತ್ರ, ರಾಮ ಮಂತ್ರವ ಜಪಿಸೋ ಮನುಜ. ಬೇಕಾದಷ್ಟು ಮಂತ್ರಗಳಿವೆ. ಶ್ರೇಷ್ಠವಾದ ಮಂತ್ರ ಶ್ರೀರಾಮ ಮಂತ್ರ. ಸರ್ವೋತ್ತಮನಾದ ಶ್ರೀರಾಮಚಂದ್ರನನ್ನು ಕೊಂಡಾಡುವಂತಹ ಮಂತ್ರ, ಅವನ ಗುಣಗಳನ್ನು ತಿಳಿಸುವ ಮಂತ್ರ. ಅಂತಹ ಮಂತ್ರವನ್ನು ಬಿಟ್ಟು ಜನ್ಮವನ್ನು ಹಾಳು ಮಾಡಿಕೊಳ್ಳಬೇಡ ಅಂತ ಪುರಂದರದಾಸರು ತಿಳಿಸ್ತಾ ಇದ್ದಾರೆ. ರಾಮ ಮಂತ್ರವನ್ನು ಜಪಿಸು. ಎರಡೇ ಅಕ್ಷರದ ಮಂತ್ರ ರಾಮನಾಮ. ಉಮಾದೇವಿಗೆ ರುದ್ರದೇವರು ಕೊಟ್ಟ ಮಂತ್ರ. ಅತಿ ಶ್ರೇಷ್ಠವಾದ ಮಂತ್ರ. ಸಕಲ ವೇದಗಳ ಶಾಸ್ತ್ರಗಳ ಸಾರಭೂತವಾದಂತಹ ಮಂತ್ರ ರಾಮ ಮಂತ್ರ. ನಮ್ಮೆಲ್ಲರ ರಕ್ಷಣೆ ಮಾಡುವುದಕ್ಕಾಗಿಯೇ ಭಗವಂತ ಇಂತಹ ಮಂತ್ರಗಳನ್ನು ಕೊಟ್ಟು, ರಾಮ ಮಂತ್ರ, ಕೃಷ್ಣ ಮಂತ್ರ, ಇಂತಹ ಮಂತ್ರಗಳನ್ನೆಲ್ಲ ನಮಗೆ ನೀಡಿ ನಮ್ಮನ್ನು ರಕ್ಷಣೆ ಮಾಡುತ್ತಾನೆ ಪರಮಾತ್ಮ. ದೇವರಿರುವುದೇ ನಮ್ಮನ್ನು ರಕ್ಷಣೆ ಮಾಡುವುದಕ್ಕಾಗಿ. ಶ್ರೀಮದ್ ಆಚಾರ್ಯರು, ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ತಿಳಿಸಿಕೊಡ್ತಾರೆ, ಜಪ ಮಾಡಿದಾಗ ನಮಗೆ ಸುಖವಾಗತ್ತೆ ಅಂದರೆ ಜಪದಿಂದ ಸುಖ ಅಲ್ಲ, ಆ ಜಪಕ್ಕೆ ನಿಯಾಮಕನಾದ ಭಗವಂತ ಅವನೇ ಒಳಗಿದ್ದು ಜಪ ಮಾಡಿಸ್ತಾನೆ. ಆ ಮಂತ್ರದಿಂದ ಪ್ರತಿಪಾದ್ಯನಾಗಿ ಆ ಭಗವಂತನೇ ನಮ್ಮ ರಕ್ಷಣೆಯನ್ನು ಮಾಡುತ್ತಾನೆ. ಅವನಿಗೆ ಜಪ ಅಂತ ಹೆಸರು. ಜ ಹುಟ್ಟಿದವರೆಲ್ಲರನ್ನು, ಪ ರಕ್ಷಣೆ ಮಾಡುತ್ತಾನೆ. ಆದ್ದರಿಂದ ಪರಮಾತ್ಮನಿಗೆ ಜಪ ಅಂತಾರೆ. ಜಾತಪೋ ಜಪ. ಹುಟ್ಟಿದ ಮಾನವರನ್ನು ರಕ್ಷಣೆ ಮಾಡುತ್ತಾನೆ. ಹುಟ್ಟಿದವರೆಲ್ಲರನ್ನ ರಕ್ಷಣೆ ಮಾಡುವುದಿಲ್ಲ. ಯಾರು ಮಂತ್ರದ ಜಪ ಮಾಡುವುದಕ್ಕೆ, ಭಗವಂತನಲ್ಲಿ ಭಕ್ತಿ ಮಾಡುವುದಕ್ಕೆ, ಶಾಸ್ತ್ರದಲ್ಲಿ ಹೇಳಿದ ರೀತಿಯಲ್ಲಿ ಜೀವನವನ್ನು ನಡೆಸುವುದಕ್ಕೋಸ್ಕರ ಹುಟ್ಟಿದವರೋ ಅಂಥವರನ್ನ ರಕ್ಷಣೆ ಮಾಡುತ್ತಾರೆ ಪರಮಾತ್ಮ. ಹೀಗಾಗಿ ಆ ಭಗವಂತನನ್ನು ಸ್ತುತಿಸಬೇಕು, ಕೊಂಡಾಡಬೇಕು, ಆ ರಾಮ ಮಂತ್ರವನ್ನು ಜಪಿಸಬೇಕು ಅಂತ ದಾಸರು ತಿಳಿಸಿಕೊಡ್ತಾರೆ. ಮರುತಾತ್ಮಜ ನಿತ್ಯ ಸ್ಮರಣೆ ಮಾಡುವ ಮಂತ್ರ, ಸರ್ವ ಋಷಿಗಳಲ್ಲಿ ಸೇರಿದ ಮಂತ್ರ, ದುರಿತ ಕಾನನಕಿದು ದಾವಾನಲ ಮಂತ್ರ,
ಪೊರೆದು ವಿಭೀಷಣಗೆ ಪಟ್ಟಗಟ್ಟಿದ ಮಂತ್ರ ರಾಮ ಮಂತ್ರವ ಜಪಿಸೋ ಮನುಜ ರಾಮ ಮಂತ್ರವ ಜಪಿಸೋ. ನಿರಂತರವಾಗಿ ಹನುಮಂತ ದೇವರು ಕ್ಷಣ ಬಿಡದೆ ಇಂದಿಗೂ ಎಲ್ಲ ಕಡೆಗೂ ಎಲ್ಲರ ಹೃದಯದೊಳಗೂ ಇದ್ದು ರಾಮಮಂತ್ರವನ್ನು ಜಪ ಮಾಡುತ್ತಾರೆ. ತಾವು ವಿಶೇಷವಾಗಿ ಪ್ರತ್ಯಕ್ಷವಾಗಿ ಕಿಂಪುರುಷ ಖಂಡದಲ್ಲಿ ಅಖಂಡ ಹರಿನಾಮವನ್ನು ರಾಮನಾಮವನ್ನು ಜಪ ಮಾಡುತ್ತಾರೆ. ಆ ಭಗವಂತನ ಮಹಿಮೆಯನ್ನು ಕೊಂಡಾಡುವ ಶಾಸ್ತ್ರಗಳ ಪಾಠ ಪ್ರವಚನಗಳನ್ನೂ ಮಾಡುತ್ತಾರೆ. ನಿರಂತರವಾಗಿ ರಾಮನಾಮವನ್ನೂ ಒಂದು ರೂಪದಿಂದ ಜಪ ಮಾಡುತ್ತಾ ಇರ್ತಾರೆ. ಜೀವೋತ್ತಮರಾದ ಸಕಲ ಜೀವರಿಗೂ ಪ್ರೇರಕರು, ಸಕಲ ಶಾಸ್ತ್ರಗಳನ್ನೂ ತಿಳಿದವರು ಅಂತಹ ಮಹಾನುಭಾವರಾದ ಹನುಮಂತ ದೇವರು ಕೂಡ ನಿರಂತರವಾಗಿ ಪ್ರೀತಿಯಿಂದ ಭಕ್ತಿಯಿಂದ ರಾಮನಾಮದ ಜಪವನ್ನು ಮಾಡಬೇಕಾಗಿದ್ದರೆ ಆ ರಾಮನಾಮದ ಮಹಿಮೆ ಎಷ್ಟು. ಅಂತಹ ಮಹಾನುಭಾವರಿಗೂ ರಾಮನಾಮ ಇದು ಮಹಾಶಕ್ತಿಯನ್ನು ಕೊಡುತ್ತದೆ. ಅವರಿಗೆ ವಿಶೇಷವಾಗಿ ಇನ್ನೂ ವಿಶೇಷವಾಗಿ ಜ್ಞಾನ ಭಕ್ತಿ ನಿರಂತರವಾಗಿ ಪ್ರತಿ ಕ್ಷಣದಲ್ಲಿ ಬೆಳೆಯಬೇಕು ಅನ್ನುವ ಅಪೇಕ್ಷೆ. ಅದನ್ನೇ ಅವರು ದೇವರಲ್ಲಿ ಬೇಡೋದು. ಪ್ರವರ್ಧತಾಂ ಭಕ್ತಿರಲಂ ಕ್ಷಣೇ ಕ್ಷಣೇ ತ್ವಯಿ ಶಮೇ ಕ್ರಾಸ ವಿವರ್ಜಿತ ಸದಾ ಅನುಗ್ರಹಸ್ಥೆ ಮೈ ಚೈವಮೇವ ನಿರೂಪಧೌತೌ ಮಮ ಸರ್ವಕಾಮ. ನಿರಂತರವಾಗಿ ನಿನ್ನ ಪಾದಾರವಿಂದಗಳಲ್ಲಿ ಕ್ಷಣ ಕ್ಷಣಗಳಲ್ಲಿಯೂ ಭಕ್ತಿ ಬೆಳೆಯಲಿ ಅಂತ ಅವರಿಗೆ ಬೇಕಾದ ಆ ಭಕ್ತಿಯ ಅಭಿವೃದ್ಧಿಯನ್ನು ಪ್ರತಿ ಕ್ಷಣದಲ್ಲಿಯೂ ಮಾಡುತ್ತಾ ಆ ಹನುಮಂತ ದೇವರಿಗೂ ವಿಶೇಷವಾಗಿ ಅನುಗ್ರಹವನ್ನು ಮಾಡುತ್ತಾನೆ ಶ್ರೀರಾಮಚಂದ್ರ. ಈ ರಾಮನಾಮದ ಜಪದಿಂದ ಪ್ರಸನ್ನನಾಗಿ ಇಂತಾದರೆ ಆ ರಾಮನಾಮದ ಮಹಿಮೆ ಎಷ್ಟದ್ಭುತ. ಅಂತಹ ಮಹಾನುಭಾವರಿಗೂ ಅನುಗ್ರಹ ಮಾಡುವಂತಹ ಆ ಮಂತ್ರ ನಮಗೆ ನಮ್ಮ ಯೋಗ್ಯತೆಗೆ ತಕ್ಕಷ್ಟು ಜ್ಞಾನ ಭಕ್ತಿಗಳನ್ನು ವೈರಾಗ್ಯವನ್ನು ನೀಡಿ ಉದ್ಧಾರವನ್ನು ಮಾಡಲಿ. ಎಲ್ಲ ಋಷಿಗಳು ಮಹಾ ಋಷಿಗಳು ಮುನಿಗಳು, ನಾವೆಲ್ಲ ಜ್ಞಾನಿಗಳು, ನಾವೆಲ್ಲ ಪಂಡಿತರು ರಾಮನಾಮ ನಮಗೆ ಬೇಕಿಲ್ಲ ಅಂತ ಅನ್ನುವಂತಿಲ್ಲ. ಅದೆಂತಹ ಅಪಚಾರವಾದೀತು. ಹನುಮಂತ ದೇವರು ನಿರಂತರವಾಗಿ ರಾಮನಾಮವನ್ನು ಜಪ ಮಾಡುತ್ತಾರೆ, ರುದ್ರದೇವರು ಜಪ ಮಾಡುತ್ತಾರೆ, ಎಲ್ಲ ಋಷಿಗಳು ಮುನಿಗಳು ಮಂತ್ರದ್ರಷ್ಟಾರರು ಅಂತಹ ಮಹಾನುಭಾವರು ಕೂಡ ರಾಮನಾಮದ ಜಪ ಇಲ್ಲದೆ ಇಲ್ಲ. ಎಲ್ಲ ವೇದಗಳಲ್ಲಿಯೂ ಶ್ರೇಷ್ಠವಾದ ಸಾರವನ್ನು ಮರ್ಮವನ್ನು ತಿಳಿಸುವ ಈ ರಾಮಮಂತ್ರ ಅಂತ ಅಷ್ಟು ಪ್ರೀತಿಯಿಂದ ಎಲ್ಲ ಋಷಿಗಳು ರಾಮನಾಮದ ಜಪವನ್ನು ಮಾಡುತ್ತಾರೆ. ಶತ್ರುಗಳ ಮಧ್ಯದಲ್ಲಿ ರಾವಣ, ಅವನ ಪರಿವಾರ, ರಾಕ್ಷಸರು ಇವರ ಮಧ್ಯದಲ್ಲಿಯೇ ಇರುವಂತಹ ವಿಭೀಷಣ, ಅಂತಹ ವಿಭೀಷಣನಿಗೂ ಕೂಡ ಶ್ರೀರಾಮನಾಮ ಕಾಪಾಡಿದೆ. ರಾವಣನಿರುವಾಗಲೇ ಅವನಿಗೆ ಪಟ್ಟಾಭಿಷೇಕ ಮಾಡಿದ್ದಾನೆ ಶ್ರೀರಾಮಚಂದ್ರ. ಅವನ ರಾಮಭಕ್ತಿಗೆ ಪ್ರಸನ್ನನಾಗಿ, ಅವನ ರಾಮನಾಮ ಜಪಕ್ಕೆ ಪ್ರಸನ್ನನಾಗಿ ನಮ್ಮ ಸುತ್ತಮುತ್ತಲು ಎಷ್ಟೇ ದುರ್ಜನರಿದ್ದರೂ ಅಧಾರ್ಮಿಕರಿದ್ದರೂ ಕೂಡ ನಮಗೆ ಧರ್ಮ ಮಾರ್ಗದಲ್ಲಿ ನಡೆಯುವಂತೆ, ಸನ್ಮಾರ್ಗದಲ್ಲಿ ಇರುವಂತೆ, ಜ್ಞಾನಭಕ್ತಿಯ ವೈರಾಗ್ಯಗಳನ್ನು ಪಡೆದುಕೊಂಡು ಮೋಕ್ಷ ಸಾಧನೆಯನ್ನು ಮಾಡುವಂತೆ, ಧಾರ್ಮಿಕವಾದ ಜೀವನವನ್ನು ನಡೆಸುವಂತೆ ಪರಮಾತ್ಮ ಪಟ್ಟಗಟ್ಟಿ ಅನುಗ್ರಹ ಮಾಡುತ್ತಾನೆ ರಾಮನಾಮದ ಜಪದಿಂದ. ಅಂತಹ ರಾವಣನ ಸುತ್ತಮುತ್ತ ಬೇಕಾದಷ್ಟು ಜನ ದುರ್ಜನರಿದ್ದರೂ ಅವರೆಲ್ಲರ ಭಯವನ್ನು ತಪ್ಪಿಸಿ ವಿಭೀಷಣನಿಗೆ ಪಟ್ಟಗಟ್ಟಿದ ಈ ಮಂತ್ರ ನಮಗೆ ಪಟ್ಟಗಟ್ಟದೆ ಸನ್ಮಾರ್ಗದಲ್ಲಿ ನಮ್ಮನ್ನು ನಡೆಸದೇ ಇರುವುದಕ್ಕೆ ಸಾಧ್ಯವೇ? ಖಂಡಿತವಾಗಿಯೂ ಇಲ್ಲ. ನಿಶ್ಚಿತವಾಗಿಯೂ ನಮ್ಮನ್ನು ಸನ್ಮಾರ್ಗದಲ್ಲಿ ಈ ರಾಮನಾಮ ಕರೆದುಕೊಂಡು ಬರುತ್ತೆ. ಆ ಧರ್ಮ ಸಾಮ್ರಾಜ್ಯದಲ್ಲಿ ಪಟ್ಟಗಟ್ಟಿ ನಾವೆಲ್ಲ ಧಾರ್ಮಿಕರಾಗುವಂತೆ ಮಾಡ್ತಾನೆ ಪರಮಾತ್ಮ ಶ್ರೀರಾಮಚಂದ್ರ. ರಾಮನಾಮ
ಶ್ರೀರಾಮ ಜಯ ರಾಮ ಜಯ ಜಯ ರಾಮ 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 ಜ್ಞಾನನಿಧಿ ನಮ್ಮ ಆನಂದ ತೀರ್ಥರು ಸಾನುರಾಗದಿ ನಿತ್ಯ ಸೇವಿಪ ಮಂತ್ರ ಜ್ಞಾನನಿಧಿ ನಮ್ಮ ಆನಂದ ತೀರ್ಥರು ಸಾನುರಾಗದಿ ನಿತ್ಯ ಸೇವಿಪ ಮಂತ್ರ ಭಾನುಕುಲಾಂಬುಧಿ ಸೋಮನೆ ನಿಪ ನಮ್ಮ ಭಾನುಕುಲಾಂಬುಧಿ ಸೋಮನೆ ನಿಪ ನಮ್ಮ ದೀನರಕ್ಷಕ ಪುರಂದರ ವಿಠಲನ ಮಂತ್ರ ರಾಮ ಮಂತ್ರವ ಜಪಿಸೋ ಮನುಜ ರಾಮ ಮಂತ್ರವ ಜಪಿಸೋ. ಸಂಸಿದ್ಧ ಸಪ್ತಕೋಟಿ ಮಹಾಮಂತ್ರಾಣಂ ಎಂಬುದಾಗಿ ರಾಘವೇಂದ್ರ ಸ್ವಾಮಿಗಳವರು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಬಗ್ಗೆ ತಿಳಿಸ್ತಾರೆ. 7 ಕೋಟಿ ಮಹಾಮಂತ್ರಗಳನ್ನು ಸಿದ್ಧಿ ಮಾಡಿಕೊಂಡ ಮಹಾನುಭಾವರು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಈ ರಾಮ ಮಂತ್ರವನ್ನ ನಿರಂತರವಾಗಿ ಜಪ ಮಾಡುತ್ತಾರೆ. ಅಂತಹ 7 ಕೋಟಿ ಮಹಾಮಂತ್ರಗಳನ್ನು ಸಿದ್ಧ ಮಾಡಿಕೊಂಡ ಮಹಾನುಭಾವರು ಕೂಡ ಅಷ್ಟು ಪ್ರೀತಿಯಿಂದ ಸಾನುರಾಗದಿಂದ ಪರಮಭಕ್ತಿಯಿಂದ ಈ ರಾಮಮಂತ್ರದ ಜಪವನ್ನು ಮಾಡಬೇಕಾದರೆ ಈ ರಾಮಮಂತ್ರದಲ್ಲಿ ಎಷ್ಟು ಮಹತ್ವ ಇದೆ. ಬಿಡಬೇಡಿ, ಬಿಟ್ಟು ಕೆಡಬೇಡಿ, ರಾಮಮಂತ್ರವನ್ನು ಜಪ ಮಾಡಿ ಅಂತ ಪುರಂದರದಾಸರು ಅಷ್ಟು ವಾತ್ಸಲ್ಯದಿಂದ ಎಲ್ಲ ಭಕ್ತರಿಗೆ ತಿಳಿಸ್ತಾ ಇದ್ದಾರೆ. ಅಂತಹ ರಾಮನಾಮದ ಜಪವನ್ನು ನಿರಂತರವಾಗಿ ಮಾಡೋಣ. ಶ್ರೀರಾಮ ಮಾತ್ರ ಸಂತೋಷ ಪಡೋದಿಲ್ಲ, ರಾಮಭಕ್ತರಾದ ಎಲ್ಲರೂ ಸಂತೋಷ ಪಡ್ತಾರೆ. ಸೀತಾದೇವಿ, ಹನುಮಂತದೇವರು, ಶ್ರೀಮದ್ ಆಚಾರ್ಯರು, ರುದ್ರದೇವರು, ಎಲ್ಲ ಋಷಿಗಳು, ಮುನಿಗಳು, ದಾಸರು ಎಲ್ಲರೂ ಸಂತೋಷಪಟ್ಟು ಎಲ್ಲರೂ ಅನುಗ್ರಹವನ್ನು ಮಾಡುತ್ತಾರೆ. ಎಲ್ಲರ ಸಂತೋಷದಿಂದ ಇನ್ನೂ ವಿಶೇಷವಾಗಿ ಶ್ರೀರಾಮಚಂದ್ರ ನಮ್ಮ ಮೇಲೆ ಅನುಗ್ರಹವನ್ನು ಮಾಡುತ್ತಾನೆ. ಅಯೋಧ್ಯೆಯಲ್ಲಿಯೂ ಬಂದು ನೆಲೆಸ್ತಾನೆ, ನಮ್ಮೆಲ್ಲರ ಮನಸ್ಸಿನಲ್ಲಿಯೂ ಬಂದು ನೆಲೆಸ್ತಾನೆ. ಅಂತಹ ಶ್ರೀರಾಮಚಂದ್ರನನ್ನು ಕರೆಯೋಣ, ಸ್ವಾಗತ ಹೇಳೋಣ, ಪ್ರಾರ್ಥನೆ ಮಾಡೋಣ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ 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 ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಶ್ರೀಕೃಷ್ಣಾರ್ಪಣಮಸ್ತು.